ಇಷ್ಟು ದಿನ ಇಡೀ ದೇಶದಲ್ಲಷ್ಟೇ ಅಲ್ಲ, ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪಕ್ಷ, ಅತಿ ಹೆಚ್ಚು ಕಾರ್ಯಕರ್ತರು, ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸೋ ಫಾಲೋವರ್ಸ್ ಇರೋದು ನಮಗೆ ಅಂತ ಬಿಜೆಪಿ ಬೀಗ್ತಾ ಇತ್ತು. ಆದ್ರೆ ಸೀನ್ ಕಟ್ ಮಾಡಿದ್ರೆ ಕೇವಲ 4 ದಿನಗಳ ಹಿಂದೆ ಹುಟ್ಕೊಂಡ ಹೊಸದೊಂದು ಪಕ್ಷ ಇವತ್ತು ಬಿಜೆಪಿಗೆ ಅಕ್ಷರಶಃ ನಡುಕ ಹುಟ್ಟಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಪಕ್ಷದ್ದೇ ಹವಾ. ಕಾಕ್ರೋಚ್ ಜನತಾ ಪಾರ್ಟಿ ಇದೇ ಈಗ ಟ್ರೆಂಡಿಂಗ್ ಟಾಪಿಕ್. ಅಷ್ಟಕ್ಕೂ ಬಿಜೆಪಿಯನ್ನೇ ಹಿಂದಿಕ್ಕಿ ಸೋಷಿಯಲ್ ಮೀಡಿಯಾವನ್ನ ಶೇಕ್ ಮಾಡ್ತಾ ಇರೋ ಆ ರಹಸ್ಯ ಪಕ್ಷ ಯಾವುದು ಅನ್ನೋದು ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ. ಅರೆರೆರೆ, ಇದೇನಿದು ವಿಚಿತ್ರ ಹೆಸರು ಕೊಟ್ಟಿದ್ದಾರೆ, ಯಾಕೆ ಹಿಂಗಾಯ್ತು ಅನ್ನುವಂತಹ ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಕೊಡ್ತಾ ಹೋಗ್ತೀನಿ. ಈ ಪಕ್ಷ ಹುಟ್ಟಿದ ಒಂದೇ ರಾತ್ರಿಯಲ್ಲಿ ಇಷ್ಟೊಂದು ಕ್ರೇಜ್ ಸೃಷ್ಟಿ ಮಾಡಿದ್ದಾದ್ರೂ ಹೇಗೆ? ಸೋಷಿಯಲ್ ಮೀಡಿಯಾದಲ್ಲಿ ಈ ಹೊಸ ಕಿಚ್ಚು ಈಗ ಇಡೀ ದೇಶಕ್ಕೆ ಹರಡ್ತಾ ಇದೆಯಾ? ಇದರ ಹಿಂದಿರೋ ಅಸಲಿ ಸತ್ಯ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ಇಲ್ಲಿ. ಕೇವಲ 5 ದಿನದಲ್ಲಿ ಆಡಳಿತ ಪಕ್ಷ ಬಿಜೆಪಿಯನ್ನೇ ಮೀರಿಸಿ ಇನ್ಸ್ಟಾಗ್ರಾಂನಲ್ಲಿ 15 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಗಳಿಸಿರೋ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನೀವು ಖಂಡಿತ ಕೇಳಿರ್ತೀರಾ. ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಿರ್ತೀರಾ ಅಲ್ವಾ? ಇದೇನೋ ಬರೀ ತಮಾಷೆಯ ಮೀಮ್ ಪೇಜ್ ಅಂದುಕೊಂಡ್ರೆ ತಪ್ಪು. ಯಾಕಂದ್ರೆ ಇದರ ಹಿಂದೆ ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಆಡಿದ ಆ ಒಂದು ಮಾತಿಗೆ ಜೆನ್ಜಿಗಳ ಆಕ್ರೋಶದ ಕಿಡಿ ಇದೆ ಅನ್ನೋದು ನಿಮಗ್ ಗೊತ್ತಿರಲಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ನ ವಿಚಾರಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ದೇಶದ ನಿರುದ್ಯೋಗಿ ಯುವಕರ ಬಗ್ಗೆ ಮಾತಾಡ್ತಾ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ, ದೇಶದಲ್ಲಿ ಕೆಲಸ ಸಿಗದ ಕೆಲವು ನಿರುದ್ಯೋಗಿ ಯುವಕರು ಜಿರಳೆಗಳಿದ್ದಂತೆ, ಅಂದ್ರೆ ಕಾಕ್ರೋಚ್ ಇದ್ದಂತೆ ಅಂತ. ಅವರಿಗೆ ಉದ್ಯೋಗ ಸಿಗದೇ ಇದ್ದಾಗ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಪತ್ರಕರ್ತರು ಅಥವಾ RTI ಕಾರ್ಯಕರ್ತರಾಗಿ ಸಿಸ್ಟಮ್ ಮೇಲೆಯೇ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂದ್ಬಿಟ್ರು. In society, you attack you people, you attack the system, and you want to join hands with them. So there are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists, and they start attacking everyone. ಮುಖ್ಯ ನ್ಯಾಯಾಧೀಶರೇ ನಿರುದ್ಯೋಗಿ ಯುವಕರನ್ನ ಕಾಕ್ರೋಚ್ಗಳಿಗೆ ಹೋಲಿಸಿದ್ದು ಇಡೀ ದೇಶದ ಯುವ ಸಮುದಾಯಕ್ಕೆ ದೊಡ್ಡ ಆಘಾತ ತಂದಿದೆ. ದೇಶದಲ್ಲಿ ಈಗಾಗಲೇ ಪೇಪರ್ ಲೀಕ್ ಹಗರಣ, ನಿರುದ್ಯೋಗ, ಬೆಲೆ ಏರಿಕೆಯಿಂದ ಬೇಸತ್ತಿದ್ದ ಯುವಕರಿಗೆ ಈ ಮಾತು ಗಾಯದ ಮೇಲೆ ಉಪ್ಪು ಸವರಿದ ಹಾಗೆ. ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಜಿತ್ ದೀಪ್ಕೆ ಅನ್ನೋ ಯುವಕ ಒಂದು ಪೋಸ್ಟ್ ಹಾಕ್ತಾರೆ, ಎಲ್ಲಾ ಜಿರಳೆಗಳು ಒಂದಾದ್ರೆ ಏನಾಗಬಹುದು ಅಂತ ಅಷ್ಟೇ. ಅಲ್ಲಿಂದ ಹುಟ್ಟಿಕೊಂಡಿದೆ ಈ ಕಾಕ್ರೋಚ್ ಜನತಾ ಪಾರ್ಟಿ. ಆಮೇಲೆ ನಮ್ಮನ್ನ ಜಿರಳೆ ಅಂತೀರಾ? ಓಕೆ, ನಾವು ಜಿರಳೆಗಳು ಎಂತಹದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಬದುಕಿ ಉಳಿಯುವ ಜೀವಗಳು. ಈಗ ಇದೇ ಜಿರಳೆಗಳು ಸೇರಿ ನಿಮ್ಮ ಸಿಸ್ಟಮ್ ಮೇಲೆ ದಾಳಿ ಮಾಡ್ತವೆ ಅಂತ ಜೆನ್ಸಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರು ಮಾಡ್ಬಿಟ್ಟು ಅಷ್ಟಕ್ಕೂ ಅಭಿಯಾನಕ್ಕೆ ಅಡಿಪಾಯ ಹಾಕಿದ್ದ ಅಭಿಜಿತ್ ದೀಪ್ಗೆ ಯಾರು ಅಂದ್ರೆ ಪುಣೆ ಮೂಲದ ವ್ಯಕ್ತಿ, ಸದ್ಯ ಅಮೆರಿಕಾದಲ್ಲಿ ವಾಸ. ಇದರ ಬಗ್ಗೆನೂ ಸಾಕಷ್ಟು ಕ್ರಿಟಿಸಿಸಮ್ ಆಗ್ತಾ ಇದೆ. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾವನ್ನ ನೋಡಿಕೊಳ್ತಾ ಇದ್ರು. ಇದೀಗ ವಿಷಯ ಎಲ್ಲಿಗೆ ಹೋಗಿದೆ ಅಂದ್ರೆ, ಈ ಕಾಕ್ರೋಚ್ ಜನತಾ ಪಾರ್ಟಿ ಅಬ್ಬರ ನೋಡಿ ಹೆದರಿದ ಸರ್ಕಾರ ಅವರ ಎಕ್ಸ್ ಅಕೌಂಟ್ ಅನ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಿಸಿದೆ. इन्होंने हमारा ट्विटर हैंडल इंडिया में बंद कर दिया है, बैन कर दिया है. हाँ भाई, बस इतनी सी ईगो है. डेमोक्रेसी है, वर्ल्ड लार्जेस्ट डेमोक्रेसी है. वर्ल्ड लार्जेस्ट डेमोक्रेसी देखो, यूथ की आवाज को, जेनजी की आवाज को दबाने के लिए इंडिया में अकाउंट ही बैन कर दिया है. ಆದ್ರೆ ಜೆನ್ಜಿಗಳು ಸುಮ್ಮನೆ ಇರ್ತಾರಾ? ಮರುಕ್ಷಣನೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಜಿರಳೆಗಳನ್ನ ಅಷ್ಟು ಸುಲಭವಾಗಿ ಸಾಯಿಸೋದಕ್ಕೆ ಸಾಧ್ಯವಿಲ್ಲ, ವಿ ಆರ್ ಬ್ಯಾಕ್ ಅಂತ ಟ್ರೆಂಡ್ ಶುರು ಮಾಡಿದ್ರು. ಹಾಗೆ ಬಿಜೆಪಿ ವಿರುದ್ಧ ಇರುವಂತಹ ಬೇರೆ ಪಕ್ಷದ ನಾಯಕರು ಕಾಕ್ರೋಚ್ ಪಾರ್ಟಿಗೆ ಜೈ ಜೈ ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಇದು ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಆದ್ರೆ ದೇಶದಲ್ಲಿ ಕಾಕ್ರೋಚ್ ಪಾರ್ಟಿ ಹವಾ ಬಿಜೆಪಿಗಿಂತ ಜೋರಾಗಿದೆ. ಅಂತಿಮವಾಗಿ ಇದು ಏನನ್ನ ತೋರಿಸ್ತಾ ಇದೆ ಅಂದ್ರೆ, ದೇಶದ ಯುವಕರನ್ನ ಜಿರಳೆ ಅಂದಿದ್ದಕ್ಕೆ ಇವತ್ತು ಇದೇ ಯುವಕರು ಡಿಜಿಟಲ್ ಕ್ರಾಂತಿ ಮಾಡಿ ತೋರಿಸಿದ್ದಾರೆ. ಮುಂದೊಂದು ದಿನ ಇದೇ ಜೆನ್ಜಿಗಳು ಬಾಂಗ್ಲಾದೇಶ, ನೇಪಾಳದಲ್ಲಿ ಮಾಡಿದ ಕ್ರಾಂತಿಗಳನ್ನ ಮಾಡಿದ್ರೂ ಅಚ್ಚರಿ ಇಲ್ಲ. ಹೀಗಾಗಿ ಇಡೀ ದೇಶ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಇರಬೇಕು.
ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಂದ್ಹಾಗೆ ನೆನಪಿರ್ಲಿ, ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ ಸಭೆ ವಿತ್ ಸಭಾ ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ ಸಬ್ಸ್ಕ್ರೈಬ್ ಆಗಿ.